ಒಳಗಡೆ ನಡ್ಕೊ ಬರ್ಬೇಕಾದ್ರೆ ನನಗೆ ವಿಷಯ ಗೊತ್ತಾಯಿತು. ಯಾವ್ದ್ರ ಬಗ್ಗೆ ಏನು ಅಂತ ಗೊತ್ತಿಲ್ಲ ನನಗೆ. ಏನಕ್ಕೆ ಅರೆಸ್ಟ್ ಆಯಿತು ಏನು ಎತ್ತ ಅಂತ ಅವ್ರ ಜೊತೆ ನಾನು ಈ ಸಂಪರ್ಕ ಮಾಡಿಲ್ಲ. ಅದಾದಮೇಲೆ ವಿಷಯದ ಬಗ್ಗೆ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಕೊಲೆ ಕೇಸ್ ಓಕೆ ನಂಗೆ ಗೊತ್ತಿಲ್ಲ. ಅದನ್ನು ವಿಚಾರ ಮಾಡಬೇಕಷ್ಟೇ ಅದ್ರ ಬಗ್ಗೆ. ನಿಮ್ಮ ಜೊತೆ ಚೆನ್ನಾಗಿದ್ರು ಅಂದರೆ ಒಡನಾಟ ಇತ್ತು, ನಿಮಗೆ ಹೇಗೆ ಶಾಕ್ ಅನ್ನಿಸ್ತಾ ಏನು ಅಂತ ಒಡನಾಟವಾಗಿ? ಅದೇ ನಮಗೆ ಅದೇ ವಿಚಾರ ಏನು ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋದು. ಮೆಸೇಜ್ ಮಾಡಿದ್ರು ಸ್ನೇಹಿತರಿಗೆ ಅಂತ ಹೇಳಿ ಕರೆಸಿ ಹೊಡ್ಸಿದ್ದಾರೆ ಅಂತದ್ದು ಸರ್. ಪವಿತ್ರಗಳಿಗೆ ಮೆಸೇಜ್ ಮಾಡಿದ್ರು ಚಿತ್ರದುರ್ಗ ಮುಂದೆ ಓಕೆ ಮಾಡಿಸ್ತಾ ಅಂತೇಳಿ ಕರೆಸಿ ಹೊಡ್ಸಿ ಮಾಡಿಸ್ತಾರೆ. ಅದು ದೊಡ್ಡ ನಾಯಕ ನಟ ಅವ್ರ ಅರೆಸ್ಟ್ ಒಂದೆಡೆಗೆ ನಿಮ್ಗೆ ಏನು ಅನ್ನಿಸ್ತು ರಿಯಾಕ್ಷನ್? ಅಲ್ಲ ನಂಗೆ ಶಾಕ್ ಆಯಿತು. ಅರೆಸ್ಟ್ ಇದ್ಯಾವುದು ಏನಪ್ಪ ಹೊಸದಾಗಿ ಏನಾಗಿತ್ತು ಅಂತ ನನಗೆ ಶಾಕ್ ಆಯಿತು ಕೇಳಿದ ತಕ್ಷಣ. ಅದಿನ್ನೂ ಡೀಟೇಲ್ಸ್ ತಗೊಳ್ಳೋಕ್ಕೆ ಗೊತ್ತಿರಲಿಲ್ಲ. ಇವಾಗ ಹೇಳಿದ್ರು ಯಾರೋ ಒಂದು ನಮ್ಮ ಫ್ರೆಂಡ್ ಯಾರೋ ಹೇಳಿದ್ರು ಅಷ್ಟೇ.